ಸ್ಯಾಂಡಲ್ವುಡ್ನಲ್ಲಿ ಮತ್ತು ಕಿರುತೆರೆಯಲ್ಲಿ ಇತ್ತೀಚೆಗೆ ಈ ಡಿವೋರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಅವ್ರು ಕೊಟ್ಟರು ಅಂತ ಇವ್ರು ಕೊಟ್ಟರು ಅಂತ ಅವರು, ಅಥವಾ ಅವರವರ ನಡುವೆ ಏನು ಭಿನ್ನಾಭಿಪ್ರಾಯಗಳು, ಏನು ಮನಸ್ತಾಪಗಳು ಆಗ್ತಾ ಇದೆಯೋ ಗೊತ್ತಿಲ್ಲ. ಇವತ್ತು ಯಾರನ್ನೇ ಕೇಳಿದರೆ ಡಿವೋರ್ಸ್ ಅಂತ ಹೇಳ್ತಿದ್ದಾರೆ, ಯಾರನ್ನೇ ಕೇಳಿ ನಾವು ದೂರ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ಡಿವೋರ್ಸ್ ಹಂತದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೀಗಾಗ್ತಿದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ತೀರಾ ರೀಸೆಂಟಾಗಿ ಆದಂಥ 2 ವಿಚ್ಛೇದನಗಳು ಜನಸಾಮಾನ್ಯರ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರಿದಂತೂ ಸುಳ್ಳಲ್ಲ. ಯಾಕಂದರೆ ಇವ್ರುಗಳು ಸೋಷಿಯಲ್ ಮೀಡಿಯಾದಲ್ಲೂ ಆ್ಯಕ್ಟಿವ್ ಇದ್ದರು ಮತ್ತು ಕಿರುತೆರೆಯಲ್ಲೂ ಕೂಡ ಆ್ಯಕ್ಟಿವ್ ಇದ್ದರು. ಸೊ ಈ ಕಾರಣಕ್ಕಾಗಿ ಇವರನ್ನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದವರ ಸಂಖ್ಯೆ ಜಾಸ್ತಿ ಇತ್ತು. ಇವರ ಲವ್ವು, ಇವರ ಫ್ಯಾಮಿಲಿ, ಇವರ ಪ್ರತಿಯೊಂದು ವಿಚಾರವುಗಳು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಅದಕ್ಕೆ ಕಾರಣನೂ ಇವ್ರುಗಳೇ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ತಮ್ಮ ಜೀವನದಲ್ಲಿ ಏನು ಆಗ್ತಿದೆ, ಏನು ಹೋಗ್ತಿದೆ, ನಾವಿರೋದು ಹೇಗೆ, ನಾವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ತಮ್ಮ ಆಲೋಚನೆಗಳು ಏನು, ಎಲ್ಲವನ್ನು ಮನಸ್ಸು ಬಿಚ್ಚಿ ಮುಕ್ತವಾಗಿ ಮಾತನಾಡ್ತಾ ಇದ್ದವರು. ಆದರೆ ಇದೇ ಜೋಡಿ ಡಿವೋರ್ಸ್ ಆಗಿದ್ದು ತುಂಬ ಜನಕ್ಕೆ ಶಾಕಿಂಗ್ ಅಂತ ಅನಿಸಿತ್ತು. ಇದೇನಪ್ಪ, ಪ್ರೀತಿ, ಪ್ರೇಮ, ಮದುವೆ ಇದೆಲ್ಲ ಸುಳ್ಳ, ಬರೀ ನಾಟಕನ, ಅಥವಾ ಎಲ್ಲರ ಜೀವನದಲ್ಲೂ ಇದೇ ಥರ ಆಗ್ಬಿಡತ್ತಾ ಅನ್ನುವಂಥ ಯೋಚನೆಯನ್ನು ತುಂಬ ಜನ ಮಾಡಿದ್ದೂ ಇದೆ. ಈಗಿನ ಮದುವೆ ಆಗದ ಎಷ್ಟೋ ಯೂತ್ಸ್ ಮೇಲೆ ಇದೆಲ್ಲ ಪರಿಣಾಮ ಬೀರಿದ್ದೂ ಇದೆ. ಅದರಲ್ಲಿ ಕಿರಿಕೀರ್ತಿ ಮತ್ತು ಅರ್ಪಿತಾ, ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಇವರು ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು. ಕೀರ್ತಿ ಫೇಮಸ್ ಆಗಿದ್ದು ಬಿಗ್ ಬಾಸಿಗೆ ಬಂದ ಮೇಲೆ. ಕನ್ನಡದ ಹೆಸರನ್ನು ಹೇಳ್ಕೊಂಡು ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದಂಥ ಕೀರ್ತಿ ಒಂದಷ್ಟು ಫ್ಯಾನ್ ಫಾಲೋವರ್ಸನ್ನು ಕೂಡ ಪಡ್ಕೊಂಡಿದ್ರು. ಅದಾದ ಮೇಲೆ ಒಂದು ಪಕ್ಷದ ಪರವಾಗಿ ಪ್ರಚಾರ, ವಾದ ಇದೆಲ್ಲವನ್ನು ಮಾಡ್ತಾ ಒಂದಷ್ಟು ದುಶ್ಮನ್ಗಳನ್ನು ಕೂಡ ಮಾಡಿಕೊಂಡ್ರು. ಅದರ ಜೊತೆಗೂ ಅವರು ಒಂದಷ್ಟು ವೈರಲ್ ಆಗಿದ್ದರು, ಒಂದಷ್ಟು ಆ್ಯಕ್ಟಿವ್ ಆಗಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ. ಅವರಂತೆ ಅವರ ಹೆಂಡತಿ ಕೂಡ ರೀಲ್ಸು ಇನ್ನೊಂದು ಮತ್ತೊಂದು ಅಂತ ಮಾಡಿಕೊಂಡು ಫೇಮಸ್ ಆಗಿದ್ರು. ಗಂಡ ಹೆಂಡತಿ ಇಬ್ಬರೂ ದೂರ ಆಗಿದ್ದು, ಡಿವೋರ್ಸ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಏನು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಕೂಡ ಇಬ್ಬರೂ ಪ್ರೀತಿಸಿ ಮದುವೆ ಆದವರು. ಇವರು ಕೂಡ ಬಿಗ್ ಬಾಸ್ನ ಪ್ಲ್ಯಾಟ್ಫಾರ್ಮಿಂದನೇ ಬಂದವರು. ಸೊ ಇವರಿಬ್ರೂ ಕೂಡ ನಾವು ಹೇಗೇಗೋ ಎತ್ತೀವಿ ಅಂತೆಲ್ಲ ಹೇಳಿ ಒಂದು ರಿಯಾಲಿಟಿ ಶೋನಲ್ಲಿ ಬಂದು ರಾಜಾರಾಣಿ ಅನ್ನುವಂಥ ಟೈಟಲನ್ನು ಗೆದ್ಕೊಳ್ಳುವಂಥ ಹಂತದಲ್ಲೂ ಕೂಡ ಅವರು ಡಿವೋರ್ಸ್ ಆಗ್ತಾರೆ ಅಥವಾ ಅವ್ರು ಬೇರೆ ಆಗ್ತಾರೆ ಅಂತಂದರೆ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಗಂಡ ಹೆಂಡತಿನ, ರಿಯಲ್ ಲೈಫ್ನಲ್ಲಿ ಗಂಡ ಹೆಂಡತಿ ಅಲ್ವಾ, ಅಥವಾ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಖುಷಿಯಾಗಿರ್ತಾರ, ರಿಯಲ್ ಲೈಫ್ನಲ್ಲಿ ಇವರು ಹ್ಯಾಪಿ ಆಗಿರೋದಿಲ್ವಾ, ನಟನೆ ಮಾಡ್ತಾರಾ, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿಗೂ ಜನ ಉತ್ತರವನ್ನು ಹುಡುಕ್ತಾನೆ ಇದ್ದಾರೆ. ಅದರ ನಡುವೆ ಇವ್ರುಗಳು ಮಾತ್ರ ತಮ್ಮ ಜೀವನದಲ್ಲಿ ಏನೂ ಆಗೇ ಇಲ್ಲ, ಮದುವೆನೇ ಆಗಿರಲಿಲ್ಲ, ಮಕ್ಕಳೂ ಆಗಿರಲಿಲ್ಲ ಅನ್ನುವಂಥ ರೀತಿಯಲ್ಲಿ ತುಂಬಾ ಫ್ರೀ ಬರ್ಡ್ ಆಗಿ ಆರಾಮಾಗಿ ಇದ್ದಾರೆ. ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರವರು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರವೇ. ಕೀರ್ತಿ ಮತ್ತು ಅರ್ಪಿತಾಗೆ ಮಗು ಇದ್ರೂ ಕೂಡ ಆ ಮಗುವಿನ ವಿಚಾರ ಹೇಗೆ ಏನು ಅನ್ನೋದು ಅವರವರ ವೈಯಕ್ತಿಕ ವಿಚಾರ ಆದ್ರೂ ಕೂಡ ಅದ್ರ ಬಗ್ಗೆ ಎಲ್ಲಿಯೂ ಕ್ಲಾರಿಟಿ ಕೊಡದೇನೆ ಅವರು ಆರಾಮಾಗಿ ಖುಷಿಯಾಗಿ ಗಂಡ ಹೆಂಡತಿ ದೂರ ಆಗಿ ವಿಚ್ಛೇದನ ಪಡೆದುಕೊಂಡ ಮೇಲೆ ಇದ್ದಾರೆ. ಇನ್ನು ನಿವೇದಿತಾ ಮತ್ತು ಚಂದನ್ ಅಂತೂ ಬಿಡಿ, ಅದು ಹೇಳೋ ಹಾಗೆ ಇಲ್ಲ. ಯಾಕಂದರೆ ಕೋರ್ಟ್ಗೂ ಕೂಡ ಡಿವೋರ್ಸ್ ಪಡ್ಕೊಳ್ಳೋದಕ್ಕೂ ಗಂಡ ಹೆಂಡತಿ ಕೈ ಹಿಡ್ಕೊಂಡು ಬಂದಿದ್ರು. ದೂರ ಆದಮೇಲೂ ಒಟ್ಟಿಗೆ ಕೂತು ಪ್ರೆಸ್ ಮೀಟ್ ಮಾಡಿದ್ರು. ಎಲ್ರಿಗೂ ಆಶ್ಚರ್ಯ ಅನಿಸಿತು. ಅಂದರೆ ಗಂಡ ಹೆಂಡತಿ ಸಂಬಂಧಕ್ಕೆ ಇಲ್ಲಿ ಯಾವ ಥರ ಬೆಲೆ ಇದೆ, ಅಥವಾ ಇದನ್ನು ಯಾವ ಥರ ಸೆಲೆಬ್ರಿಟಿಗಳು ತೆಗೆದುಕೊಳ್ತಾರೆ, ಎಷ್ಟು ಕಾಮನ್ ಇದ್ಯಾವುದು ಕೂಡ ಗೊತ್ತಿಲ್ಲ. ಸೊ ಈಗ ಚಂದನ್ ಮತ್ತು ಕಿರಿಕೀರ್ತಿ ಇಬ್ಬರೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಇವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿರೋದು ನಿಜವಾಗ್ಲೂ ತುಂಬ ಜನಕ್ಕೆ ಶಾಕ್ ಆಗಿದೆ. ಅದು ಕೇವಲ ಒಟ್ಟಿಗೆ ಕಾಣಿಸ್ಕೊಂಡಿದ್ರೆ ಅದು ಅಷ್ಟು ದೊಡ್ಡ ಮಟ್ಟಿನ ಸುದ್ದಿನೂ ಆಗ್ತಿರ್ಲಿಲ್ಲ, ಸದ್ದು ಆಗ್ತಿರ್ಲಿಲ್ಲ. ಆದರೆ ಆ ವಿಡಿಯೋದಲ್ಲಿ ಅವರಿಬ್ಬರು ಮಾತನಾಡಿರುವಂಥ ರೀತಿ, ಮಾತನಾಡಿರುವಂಥ ಪರಿ ಇದು ಎಲ್ರಿಗೂ ಆಶ್ಚರ್ಯ ತರಿಸ್ತಾ ಇದೆ. ಹೌದು, ಚಂದನ್ ಶೆಟ್ಟಿ ಇತ್ತೀಚೆಗಷ್ಟೇ ತಮ್ಮ ಹೆಂಡತಿಗೆ ಡಿವೋರ್ಸ್ ಕೊಟ್ಟಿದ್ದು. ಕಿರಿಕೀರ್ತಿ ಸುಮಾರು 1 ವರ್ಷ ಆಗ್ತಾ ಬಂತು ಗಂಡ ಹೆಂಡತಿ ಬೇರೆ ಆಗಿ ಡಿವೋರ್ಸನ್ನು ಪಡ್ಕೊಂಡು. ಅದೇ ಕಿರಿಕೀರ್ತಿ ಅದೇ ಚಂದನ್ ಶೆಟ್ಟಿ ಒಟ್ಟಿಗೆ ಸೇರ್ತಾರೆ. ಅದು ಕೂಡ ಒಂದೇ ಮನೆಯಲ್ಲಿ ಒಟ್ಟಿಗೆ ಸೇರಿ ಒಂದೇ ಮನೆಯಲ್ಲಿ ಚಿತ್ರಾನ್ನ ಮಾಡ್ತಾ ಇರ್ತಾರೆ. ಚಿತ್ರಾನ್ನ ಮಾಡೋದೇನು ದೊಡ್ಡ ವಿಷಯನ, ಅದನ್ನೇನು ಅಂತ ಸ್ಟೋರಿ ಮಾಡಿದ್ದೀರಾ ಅಂತಂದರೆ ಅದು ಸ್ಟೋರಿ ಅಲ್ಲ. ಚಿತ್ರಾನ್ನ ಮಾಡುವಾಗ ಕಿರಿಕೀರ್ತಿ ಒಂದು ಡೈಲಾಗನ್ನು ಚಂದನ್ ಶೆಟ್ಟಿಗೆ ಹೇಳ್ತಾರೆ. ಆ ಡೈಲಾಗನ್ನು ಕೇಳಿ ಇದು ಯಾರಿಗೆ ಹೇಳಿರೋ ಡೈಲಾಗ್, ಯಾರಿಗೆ ಉರಿಸ್ಬೇಕು ಅಂತ ಹೇಳಿರೋ ಡೈಲಾಗ್, ಏನು ಇಷ್ಟು ಕಾಮನ್ ಆಗಿ ತೆಗೆದುಕೊಂಡು ಬಿಟ್ಟಿದ್ದೀರಾ, ಹಿಂಗೆಲ್ಲ ಜೀವನ ಮಾಡೋದಕ್ಕೆ ಸಾಧ್ಯ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಹೌದು, ಕಿರಿಕೀರ್ತಿಯಿಂದ ದೂರ ಆದಮೇಲೆ ಅರ್ಪಿತಾ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದ್ದಾರೆ, ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ. ಆದರೆ ಅವ್ರ ಪಾಡಿಗೆ ಅವರು ಜೀವನ ನಡೆಸ್ತಾ ಇದ್ದಾರೆ. ಇನ್ನು ನಿವೇದಿತಾ ಅಂತೂ ಹೇಳೋ ಹಾಗೆ ಇಲ್ಲ. ಡಿವೋರ್ಸ್ ಸಿಕ್ಕಿದ್ದು ಎಷ್ಟೆಲ್ಲ ಯಾವೆಲ್ಲ ಹಾಡುಗಳಿದೆಯೋ, ಯಾವೆಲ್ಲ ಡ್ಯಾನ್ಸ್ಗಳಿದೆಯೋ ಎಲ್ಲದಕ್ಕೂ ಸಾರಾಸಗಟವಾಗಿ ಡ್ಯಾನ್ಸ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ತುಂಬಾ ಬಿಂದಾಸಾಗಿದ್ದಾರೆ. ನಿನಗೆ ಇದಕ್ಕೆ ಡಿವೋರ್ಸ್ ಬೇಕಾಗಿತ್ತೇನೋ ಅಲ್ವಾ ಅಂತ ಜನ ಅವರಿಗೆ ಪ್ರಶ್ನೆ ಮಾಡಿ ಕಮೆಂಟ್ ಮಾಡಿ ಕೇಳುವಷ್ಟರ ಮಟ್ಟಿಗೆ ಅವರು ಆರಾಮಾಗಿ ಫ್ರೀಯಾಗಿ ತನಗೇನು ಅನಿಸುತ್ತೋ ಅದನ್ನು ಮಾಡ್ಕೊಂಡಿದ್ದಾರೆ. ಸೊ ಹೆಂಡತಿಯರು ಇಬ್ಬರು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಗಂಡದ
ಇಬ್ಬರು ಏನು ಮಾಡ್ತಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಪ್ರಶ್ನೆ ಆಗಿತ್ತು. ಇದೀಗ ಹೆಂಡತಿಯರು ಇಬ್ಬರಿಗೂ ಕೂಡ ಡಿವೋರ್ಸ್ ಕೊಟ್ಟಿರುವಂಥ ಚಂದನ್ ಮತ್ತು ಕಿರಿಕೀರ್ತಿ ಇಬ್ಬರೂ ನಾವು ಫುಲ್ ಬಿಂದಾಸ್ ಆಗಿದ್ದೀವಿ, ನಾವು ಫುಲ್ ಆರಾಮಾಗಿದ್ದೀವಿ, ಲೈಫ್ನ ಎಂಜಾಯ್ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ರಾತ್ರಿ ಉಳಿದಂಥ ಅನ್ನವನ್ನು ಇಟ್ಕೊಂಡು ಅಡುಗೆ ಮಾಡುವಂಥ ರೀತಿಯಲ್ಲಿ ಚಂದನ್ ನಿಂತಿದ್ದಾರೆ. ಅದು ಅಡುಗೆ ಮಾಡುವಂಥ ವಿಡಿಯೋ. ಆ ವಿಡಿಯೋಗೆ ವಾಯ್ಸ್ ಕೊಟ್ಟಿರುವಂಥ ಕಿರಿಕೀರ್ತಿ ಇದು ನೋಡಿ ರಾತ್ರಿ ಅನ್ನ ಬೆಳಗ್ಗೆ ಪರಮಾನ್ನ ಅಂತ ಹೇಳೋದ್ರ ಮುಖಾಂತರ ಅದರ ಜೊತೆಗೆ ಇದು ಬ್ಯಾಚುಲರಲ್ ಚಿತ್ರಾನ್ನ ಅಂತ ಹೇಳಿದ್ದಾರೆ. ಸೊ ಬ್ಯಾಚುಲರ್ ಚಿತ್ರಾನ್ನ ಅಂತ ಹೇಳಿರೋದು ಈಗ ಸಿಕ್ಕಾಬಟ್ಟೆ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ. ಅಂದರೆ ನಾವು ವಾಪಸ್ ಹೆಂಡತಿಯರಿಗೆ ಡಿವೋರ್ಸ್ ಕೊಟ್ಟು ಆರಾಮಾಗಿದ್ದೀವಿ, ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀವಿ, ಬ್ಯಾಚುಲರ್ಸ್ ತುಂಬ ಆರಾಮಾಗಿರ್ತಾರೆ, ಮದುವೆ ಆಗಬೇಡಿ, ಈ ಥರದ ಇಂಡೈರೆಕ್ಟ್ ಆಗಿ ಟಾಂಟ್ ಮಾಡಿದ್ದಾರಾ ಅನ್ನೋದು ತುಂಬ ಜನಕ್ಕೆ ಇರುವಂಥ ಪ್ರಶ್ನೆ. ಆದರೆ ಇದನ್ನು ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿ ಚಂದನ್ ಕೂಡ ಅಲ್ಲಿ ರಿಯಾಕ್ಟ್ ಮಾಡ್ತಾರೆ. ಕಿರಿಕೀರ್ತಿ ಅಂತೂ ನಾವು ಫುಲ್ ಹ್ಯಾಪಿ ಆಗಿದ್ದೀವಿ ಡಿವೋರ್ಸ್ ಕೊಟ್ಟಮೇಲೆ ಅನ್ನುವಂಥ ರೇಂಜ್ನಲ್ಲಿ ಬ್ಯಾಚುಲರ್ ಚಿತ್ರಾನ್ನ ಅಂತ ಜೋರಾಗಿ ಒತ್ತಿ ಹೇಳ್ತಾ ಇರ್ತಾರೆ. ಸೊ ಇದನ್ನು ನೋಡಿ ಸೆಲೆಬ್ರಿಟಿಗಳೆಲ್ಲ ಹೇಗೆ ಫೀಲಿಂಗ್ಲೆಸ್ ಆಗಿ ಇರೋದಕ್ಕೆ ಸಾಧ್ಯ, ಇದೆಲ್ಲ ನಿಮ್ಗಳಿಗೆ ಮಾತ್ರ ಸಾಧ್ಯನಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ.